ತಗೊಂಡ್ ಬಾ ಪಾಂಡು. ತುಳಸಿನ ಬೆಣ್ಣೆನ ತುಳಸಿ ಹಾರ ಮಾಡ್ಬೇಕು ಅಲ್ವಾ? ಕೊನೆಗೂ ನೀನ್ ಹಿಂತಿರುಗ್ ಬಂದ್ಯಾ ಪಾಂಡುರಂಗ? ಪಾಂಡುರಂಗ ನೀನ್ ಬಂದ್ಬಿಟ್ಯಾ? ಬಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ನಿನ್ನ ನನ್ ಕಣ್ಣಾರೆ ನೋಡ್ಕೋಬೇಕು ಪಾಂಡುರಂಗ. ಬಂದ್ಬಿಟ್ಟ ನನ್ ಪಾಂಡುರಂಗ, ಬಂದ್ಬಿಟ್ಟ. ಅಜ್ಜಿ ಎದ್ದೇಳು ಅಜ್ಜಿ, ನನ್ ಪಾಂಡುರಂಗ ಬಂದಿದ್ದಾನೆ. ಇಲ್ ನೋಡ್ ಹುಡುಗಿ, ನೀನ್ ಭ್ರಮೆಯಲ್ಲಿದ್ಯಾ? ಅಲ್ಲಿ ಯಾರು ಇಲ್ಲ. ಹಾಗನ್ಬೇಡ. ಅಲ್ಲಿ ನೋಡು, ನನ್ ಪಾಂಡುರಂಗ ಬರ್ತಿದ್ದಾನೆ ನೋಡು. ಬಂದ್ಬಿಟ್ಟ ನನ್ ಪಾಂಡುರಂಗ, ಬಂದ್ಬಿಟ್ಟ. ಪಾಂಡು, ನೀನು ಸುಮ್ನೆ ಹಾಗೆ ನಿಂತ್ಕೋಬೇಡ. ಹೋಗಿ ಬೆಣ್ಣೆ ತಗೊಂಡ್ ಬಾ, ಪಾಂಡುರಂಗನಿಗೆ ಹಸ್ವಾಗಿರುತ್ತೆ. ಪಾಂಡುರಂಗ, ಪಾಂಡುರಂಗ ಬಂದ್ಬಿಟ್ಯಾ? ಸಕ್ಕು, 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 ಅಮ್ಮ ಸಕ್ಕು. ನನ್ ಪಾಂಡುರಂಗ ಬಂದಿದ್ದಾನೆ. ಪಾಂಡು, ಹೋಗಿ ಅವನಿಗೋಸ್ಕರ ಬೆಣ್ಣೆ ತಗೊಂಡ್ ಬಾ. ಪಾಂಡುರಂಗನಿಗೆ ಹಸ್ವಾಗಿರುತ್ತೆ. ಹೌದಲ್ವಾ ಪಾಂಡುರಂಗ? ನಿನಗೆ ಹಸ್ವಾಗ್ತಿದೆ ಅಲ್ವಾ? ನಿನ್ಗಿವತ್ತು ಎಷ್ಟು ಬೆಣ್ಣೆ ಬೇಕೋ ಕೊಡ್ತೀನಿ, ಸರಿನಾ? ಇನ್ ಮುಂದೆ ನೀನ್ ನನ್ನ ಬಿಟ್ಟು ಹೋಗ್ಬಾರ್ದು. ನಾನ್ ನಿನ್ನ ಹೋಗಕ್ ಬಿಡಲ್ಲ. ಪಾಂಡುರಂಗ, ಪಾಂಡುರಂಗ ಬಂದ್ಬಿಟ್ಯಾ? ಅಜ್ಜಿ, ಅವನ್ಗೆ ತುಳಸಿ ಹಾರ ಅಂದ್ರೆ ತುಂಬಾ ಇಷ್ಟ. ಬೇಗ ಹೋಗಿ ಪಾಂಡುರಂಗನಿಗೋಸ್ಕರ ತುಳಸಿ ಹಾರ ಸಿದ್ಧ ಮಾಡು. ಅವನ್ಗೆ ಬೆಣ್ಣೆ ತಿನ್ನಿಸ್ಬೇಕು. ಪಾಪ ಹಸ್ವಾಗ್ತಾ ಇದೆ ಅನ್ಸುತ್ತೆ. ಹೇಳು, ನಿನಗ್ ಹಸ್ವಾಗ್ತಿದೆ ಅಲ್ವಾ? ಹೌದಾ? ಶಾಸ್ತ್ರಿಗಳೇ, ನಮ್ ಸಕ್ಕುಗೆ ಏನಾಯ್ತು? ಯಾಕೆ ಹೀಗೆ ಆಡ್ತಿದ್ದಾಳೆ? ಏನೇನೋ ಕನವರಿಸ್ತಿದ್ದಾಳೆ. ಸಕ್ಕು, ಜೈ ಮಹಾಕಾಳ. ದಿಗಂಬರ ರಾವ್, ಇನ್ನು ಮುಂದೆ ನಿನ್ ಜೀವನದಲ್ಲಿ ಶುಭಗಳಿಗೆ ಶುರುವಾಗೋದ್ರಲ್ಲಿದೆ. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲಿರುತ್ತೆ. ಗಜಾನಂದರಾವ್, ನೀನಿನ್ನು ಕೆಟ್ಟ ಹವ್ಯಾಸಗಳನ್ನ ಬಿಟ್ಟಿಲ್ಲ. ನಾನು ದಿವ್ಯ ದೃಷ್ಟಿಯಿಂದ ಎಲ್ಲ ನೋಡ್ದೆ. ನಿನ್ನೆ ಕೂಡ ನೀನು ಜೂಜಲ್ಲಿ ಹಣ ಕಳ್ಕೊಂಡಿದ್ಯಾ. ಬದ್ಲಾಗೋಕ್ ಪ್ರಯತ್ನ ಮಾಡು. ಇಲ್ಲಿ ನೋಡು ವತ್ಸಲ, ಮನ್ಸಲ್ಲಿ ಏನಿರುತ್ತೋ ಅದನ್ನೇ ಹೊರಗಡೆ ಮಾತಾಡ್ಬೇಕು. ನೀನ್ ಯಾಕೆ ಹಾಗೆ ಮಾಡಲ್ಲ? ಹೇಗಿದ್ಯಾ ವಿನಾಯಕ್ ರಾವ್? ಇನ್ ಮುಂದೆ ನೀನು ಆಟ ಆಡೋ ಹುಡುಗನ್ ತರ ಇರಬಾರ್ದು. ದೊಡ್ಡವನಾಗ್ತಿದ್ಯಾ ಅಲ್ವಾ? ಅದಿರ್ಲಿ ಮನೋರಮ,
ಎಲ್ಲಿ ನಿನ್ ಮಗಳು ಯಮುನಾ ಕಾಣಿಸ್ತಾನೆ ಇಲ್ವಲ್ಲ? ಅವ್ರ ಅತ್ತೆ ಮನೆಗೆ ಹೋಗಿದ್ದಾಳ? ನೋಡಿ ಮಾತಾಡ್ತಿದ್ದಂಗೆ ಅಕ್ಕ ಬಂದ್ಲು.